ಇವತ್ತು ಗ್ರ್ಯಾಂಡ್ ಫಿನಾಲೆ ಆಫ್ ಡ್ಯಾನ್ಸ್ ವಾರಿಯರ್ಸ್ ಮೈಸೂರಲ್ಲಿ ನಡೀತಾ ಇದೆ. 5:00 ಬೆಳಿಗ್ಗೆ ಎದ್ದು ಇವಾಗ ಹೋಗ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕ್ಲಾಪ್ಸ್ ನೋಡ್ರಿ, ಸುಮ್ಮನೆ ಕೂತಿರಲ್ಲ. And it's a very small mini vlog of Mysore and ಆಮೇಲೆ ಸಿಗ್ತೀನಿ. ರೆಡಿ ಎಲ್ಲ ಆದ್ಮೇಲೆ ಹೋಗ್ಬೇಕು. ನಾ ರೆಡಿ ಆಗಿದ್ದೀನಿ. ಸ್ನಾನ ಆಯ್ತು, ಬಿಸಿನೀರು ಕುಡ್ದಾಯ್ತು, ರಂಗೋಲಿ ಹಾಕಾಯ್ತು, ಮನೆ ಕ್ಲೀನ್ ಮಾಡಾಯ್ತು, ಎಲ್ಲ ಆಯ್ತು. ಒಳ್ಳೆ ಗಡ್ ನೋಡಿದೀನಿ ಕಣಮ್ಮ. ಆದ್ರೆ ನನ್ನ ತಮ್ಮ ಮಗ ಇವ ಯಾರೇ? ಮಿಸ್ಟರ್ ಚೇತನ್ ಅವ್ರನ್ನು ರೆಡಿ ಆಗಿಲ್ಲ. ಅವ್ರಿಗೆ ಹುಡುಗಿಗಿಂತ ಜಾಸ್ತಿ ಟೈಮ್ ಬೇಕು ರೆಡಿ ಆಗಕ್ಕೆ. ಸೊ ಅವ್ರಿಗೋಸ್ಕರ ನಿನ್ನ ಮಾತನ್ನ ನಾನು ಒಪ್ಪೋದಿಲ್ಲ. ಲೆಟ್ಸ್ ಫಾರ್ ದ ಬೆಸ್ಟ್ ಕಿ ನಾನು ವೇಟ್ ಮಾಡ್ತಾ ಮಾಡ್ತಾ ಇಲ್ಲೇ ಕೂರಲ್ಲ ಅಂತ ಆಮೇಲೆ ಸಿಗ್ತಾರೆ. A few moments later. Well, finally en route Mysuru. Congratulations brother, congratulations. ಸರ್ ರೆಡಿ ಆದ್ರು. ತೋರ್ಸು ನಾನು ವೇಟ್ ಮಾಡ್ತಾನೆ ಕೂತಿರ್ಲಿಲ್ಲ. ಹುಡುಗಿಗಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ರು ಪರವಾಗಿಲ್ಲ. ರೆಡಿಯಾಗಿ ಇವಾಗ ಹೋಗ್ತಾ ಇದೀವಿ. ತೋರ್ಸು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. A few hours later. ಸಾರಿ, ಮೈಸೂರಿಗೆ ಎಂಟ್ರಿ ಕೊಟ್ಟಾಯ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅಲ್ಲಿಗೆ ಹೋಗ್ತಿನ್ಬೇಕು. ಮತ್ತೀನಿ ಅನ್ನ ಆಫ್ಕೋರ್ಸ್ ಅಲ್ಲಿಗೆ ಹೋಗ್ತಿನ್ಬೇಕು. ಕೇಳಿ ತಂದ್ಕೊಡ್ತೀನಿ. ಚೇತು ಹೊಡೆದಾಕ್ಬಿಡ್ತೀನಿ, ನಾನು ಹೇಳ್ತಾ ಇದೀನಿ. ಕೇಳಿ ತಂದ್ಕೊಡ್ತೀನಿ. ದಿಸ್ ಇಸ್ ಅ ಪ್ರಾಬ್ಲಮ್ ವಿತ್ ಮೈ ಗೈಸ್. ಅದೇ ನಿಂಗೆ ಗೊತ್ತಾಯ್ಕಿಲ್ಲ, ನನಗೆ ಸುಮ್ಕಿರು. ಬಿಡೋದೇ ಇಲ್ಲ ಅಂತಾರೆ. ಒಂದ್ ಕರಡೆ ಹೋಗೋ ಬಿಡಲ್ಲ. ಕೇಳಿ ಬೇಗ. ಹೋಗಲ್ಲ, ಅಲ್ಲಿ ಬಾಳೆಯಲ್ಲಿ ಕೊಡ್ತಾರೆ ಚೇತು. ಸಿಗುತ್ತಲ್ಲಿ ದೋಸೆ, ಇಡ್ಲಿ, ಆಮೇಲೆ ರೈಸ್ ಸಿಗತ್ತೆ ಅನ್ಸುತ್ತೆ. ಏನಂದೆ? ಇನ್ನೊಂದ್ಸಲ ಹೇಳು. ದೋಸೆ, ಇಡ್ಲಿ, ಆಮೇಲೆ ರೈಸ್ ಸಿಗತ್ತೆ ಅನ್ಸುತ್ತೆ. ಫಸ್ಟ್ ಯಾವ ಪ್ಲೇಸು ಅಂತ ಹೇಳಿ ತೋರಿಸ್ಬಿಡ್ತೀನಿ. ಸರಿ, ಅದ್ರಲ್ಲಿ ಏನ್ ಬೇಕು ಹೇಳಿ ಚೇತು. ಅಲ್ಲಿಗೆ ಹೋಗಿ ತಿನ್ಬೇಕು. ಯಾಕೆ ಅಂತಂದ್ರೆ ಅಲ್ಲಿಗೆ ಹೋಗಿ ಅದೇ ಯಾಕ ನಿಮ್ ಕೇಳ್ತಿರೋದು? ಏನ್ ಬೇಕು ಹೇಳಿ ನಿಮ್ಗೆ. ಏನಕ್ಕೆ? ತಿನ್ನಕ್ಕೆ. ನಿನ್ ಬಾರ್ಗ್ ಹೋಗಿ ಯಾವನಾದ್ರೂ ಮಜ್ಜಿಗೆ ಕುಡಿತಾನೇನೋ? ಅಲ್ಲಿ ಹೋಗ್ತೀನಣ್ಣ, ಅಲ್ಲಿಗೆ ಅಲ್ಲೇ ಹೇಳ್ತೀವಿ. ನಾನು ಅಲ್ಲಿಗೆ ಬಂದು ತಿಂತೀನಿ. ಆಗಲ್ಲ. ಇವ್ನ ಯಾವನ ಮಗ? ಆಗತ್ತೆ, ಅಷ್ಟೇ, ಮುಗೀತು. You are really a God gifted child. ಅವ್ರ ಕೈಲಿ ಮನ್ಸಿ. ಮಕ್ಕಳನ್ನ ಕಳಿಸಬಹುದಾ ಯೋಚನೆ ಮಾಡಿ ಅನ್ನೋದಾದ್ರೆ ಮಕ್ಕಳಿಗಿಂತ ದೊಡ್ಡವ್ರು ಹೆಚ್ಚು ಜವಾಬ್ದಾರಿ ತಾನೆ. ಹೂವನಿ ಮೈಲಾರಿ ಅಗ್ರಹಾರದಲ್ಲಿದೆ. ಸಖತ್ ನಂಗೆ ಇಷ್ಟ. ಬೆಣ್ಣೆ ಹಾಕಿ ಬಿಸಿ ಬಿಸಿ ಬಾಳೆ ಎಲೆಯಲ್ಲಿ ಕೊಡ್ತಾರೆ. ಹಾ ನೋಡಿ, ಆಲ್ರೆಡಿ ಬಾಲ್ ನೀರು ಬರ್ತಾ ಇದೆ. ನನ್ನ ಮಾತು ಕೇಳು. ಧನ್ಯವಾದ. ಬರೀ ಡೌಗಳು ನಿಂತು. A few moments later. ಇದೆಲ್ಲ ಊಟಕ್ಕೆ ಮುಂಚೆ ತಿನ್ಬೇಕಾ, ಊಟ ಆದ್ಮೇಲೆ ತಿನ್ಬೇಕಾ? ಹೇಗಿದೆ? रुको जरा, सबर करो. ಸಖತ್ತಾಗಿರೋ ತಿಂಡಿ ಆಯ್ತು. ಅಂಡ್ ಮೈಸೂರಿರೋರಿಗೆ ಗೊತ್ತಿರತ್ತೆ, ಅಗ್ರಹಾರದಲ್ಲಿ ಇದು ಸಖತ್ ಫೇಮಸ್. ಅಂಡ್ ಮೈಸೂರಲ್ಲಿ ಇಲ್ಲದೆ ಅವ್ರಿಗೆ ಹೇಳ್ತಾ ಇದೀನಿ, ಅಗ್ರಹಾರದಲ್ಲಿ ಮೈಲಾರಿ ಹೋಟೆಲ್ ಅಂತ ಇದೆ. ಬ್ಯೂಟಿಫುಲ್, ಅಮೇಝಿಂಗ್
ಟೇಸ್ಟಿ ತಿಂಡಿ, ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಗಿತ್ತಪ್ಪ ತಿಂಡಿ? ಏನೋ ಕಂದಲೆ, ಏನೋ ಏನೋ ಏನೋ. ಇವತ್ತ ಹೇಳ್ತೀರಾ ಏನದು? ಇವಾಗ ಆಸ್ ಆಲ್ವೇಸ್ ಟೀ ಕುಡಿಲಿಕ್ಕೆ ಬಂದಿದೀವಿ. ಪಕ್ಕದಲ್ಲೇ ಒಂದು ಟೀ ಅಂಗಡಿ ಇದೆ. ಸೊ ಚಾಯ್ ಇಲ್ಲ ಅಂದ್ರೆ ಡೇ ಹೇಗೆ ಸ್ಟಾರ್ಟ್ ಆಗುತ್ತೆ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಓಕೆ, ಕಾಣಿಸ್ತಾನೆ ಇಲ್ಲ. ಕುಕಿ 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 ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ತೋರ್ಸು ತೋರ್ಸು. ಬಂದ್ರು ತಗೊಂಡ್ ಬಂದ್ರ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ. ಮ್ಯೂಸಿಕ್. ಓ ಸಾರಿ. A few moments later. A few moments later. ಅಮ್ಮ ಅಮ್ಮ, ನಾನ್ ನಿನ್ನ ಈ ಜನ್ಮದಾಗ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಕಣಮ್ಮ. ಆ ತಾಯಿ ಕಣ್ಣೀರು ಫಿಲ್ಮ್ನಾಗೆ ಅದೇ ಚೆನ್ನಾಗಿ ಪಾರ್ಟ್ ಮಾಡಿದ್ಯಮ್ಮ. ನೀನು 100 ವರ್ಷ ಚೆನ್ನಾಗಿ ಕಾಣಮ್ಮ. ಇಷ್ಟು ತನಕ ಇತ್ತು, ಇವಾಗಷ್ಟೇ ಕೆಳಗಡೆ ಇಟ್ರು ಅಷ್ಟೇ. ವಿಷಯ ಅಷ್ಟೇ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. A few hours later. ಮಲ್ಲಿಗೆ ಸಂಪಿಗೆ ಕೊಡದೆ ಹೋದರೆ ನಿನಗೆ ಓನಲ್ಲ ನೀನಲ್ಲ. ಕರಿಮಣಿ ಮಾಲೀಕ ನೀನೆಲ್ಲ. ಕರಿಮಣಿ ಮಾಲೀಕ. A few moments later. A few hours later. Many months later. 6 months later. 2000 years later. ಅಷ್ಟೇ.